ಸುಪ್ರೀಂ ಕೋರ್ಟ್ ವರೆಗೂ ಕೂಡ ನಾವು ಇದನ್ನ ಹೋರಾಟ ಮಾಡ್ತೇವೆ. ಅದು ಸುಲಭ ಬಿಡೋದಿಲ್ಲ. ಗೊತ್ತಿದೆ ನನಗೆ ಹೋರಾಟ ಹೆಂಗ್ ಮಾಡ್ಬೇಕು ಅಂತ. ಏನೋ ಪಾಪ ರಸ್ತೆಯಲ್ಲಿ ರೈತರು ಬಂದ್ರು, ಟ್ರಾಕ್ಟರ್ ನಿಲ್ಲಾಕ್ತಾರೆ, ಆಮೇಲಿಂದ ಮನೆಗಳಿಗೆ ಹೋಗ್ತಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಅಲ್ಲಿಗೆ ನಿಲ್ಲಲ್ಲ ನಮ್ಮ ಹೋರಾಟ. ಅವರ ಜಮೀನುಗಳನ್ನ ಅವರಿಗೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ರೈತರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ, ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಗಟ್ಟಿಯಾಗಿ ನಾವು ಕೂಡ ಇರ್ತೇವೆ. ಯಾಕೆಂದ್ರೆ ಈ ಹೋರಾಟ ಯಾವಾಗ್ಲೂ ಕೂಡ ನಾಯಕರಿಂದ ಆಗ್ಬಾರ್ದು. ನನ್ನಿಂದನೋ ಗೌಡ್ರಿಂದನೋ ರಾಜಣ್ಣಿಂದ ಹೋರಾಟ ಆಗಲ್ಲ. ನಿಮ್ಮ ಸಂಘಟನೆ, ನಿಮ್ಮ ಐಕ್ಯತೆ, ನಿಮ್ಮ ಒಗ್ಗಟ್ಟು, ಇದರ ಮೇಲೆ ಹೋರಾಟದ ಜಯ ಇರುತ್ತೆ. ಯಾವಾಗ್ಲೂ ಕೂಡ ನಿಮ್ಮ ಜೊತೆಗೆ ಧ್ವನಿಯನ್ನ ಗೂಡಿಸಬಹುದು, ಎಲ್ಲ ರೀತಿಯ ಸಹಕಾರವನ್ನ ನಿಮಗೆ ನಾವು ಕೊಡಬಹುದು, ನಿಮ್ ಜೊತೆಯಲ್ಲಿ ನಿಲ್ಬಹುದು. ಆದ್ರೆ ಇದು ಯಶಸ್ಸನ್ನ ಕಾಣಬೇಕು ಅಂದ್ರೆ ನಿಮ್ಮ ಒಗ್ಗಟ್ಟಿನ ಸಂಘಟನೆ ಬಹಳ ಮುಖ್ಯ. ಗೊತ್ತಾಯ್ತಾ? ಇದನ್ನೆಲ್ಲ ಕೂಡ ನೀವು ಮಾಡಬೇಕು.